ಸಮಸ್ತ ಕರ್ನಾಟಕ ನಾಡಿನ ಜನತೆಗೆ ಎಲ್ಲರಿಗೂ ಇವತ್ತು ನಮ್ಮ ಅಣ್ಣವ್ರ ಹುಟ್ಟಹಬ್ಬವನ್ನು ಶುಭಾಶಯವನ್ನು ಕೊಡ್ತಾ ಇದ್ವಿ. ಇದು 97ನೇ ವರ್ಷದ ಭಾಳ ಅದ್ದೂರಿಯಾಗಿ ಮಾಡಿದ್ದಾರೆ, ಭಾಳ ಅದ್ದೂರಿಯಾಗಿ ನಡೀತಾ ಇದೆ. ಈ ಸನ್ನಿಧಿ ಬರಬೇಕಂದ್ರೆ ಎಲ್ಲ ಪುಣ್ಯವಂತರಿದೆ, ನಾವು ಕೂಡ ಪುಣ್ಯವಂತರಾಗಿದ್ದೀವಿ. ಭಾಳ ಅದ್ಭುತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಬಂದಿರೋರಿಗೆ ಅಭಿಮಾನಿ ದೇವರುಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಕೊಡ್ತಾ ಇದ್ದೀವಿ. ಏನು ನಮ್ಮ ಎಲ್ರಿಗೂ ನಮಸ್ತೆ. ಇವತ್ತೇನು ಅಣ್ಣವರ ಒಂದು ಪುಣ್ಯಭೂಮಿ ಅಂದರೆ ನಾವು ಇವತ್ತು ಅಷ್ಟೇ ಅಣ್ಣವ್ರು ಎಲ್ಲೂ ಹೋಗಿದ್ದಾರೆ ಅಂತ ಅಂದ್ಕೊಂಡಿಲ್ಲ. ಅಣ್ಣವ್ರು ನಮ್ಮ ಮನಸ್ಸೊಳಗಡೆ ಇದ್ದಾರೆ. ಯಾಕಂದರೆ ಪ್ರತಿದಿನ ನಾವು ಮಾಡೋ ಕೆಲಸ ಆಗಿರ್ಬೋದು, ನಾವು ಮಾತಾಡೋ ಭಾಷೆ ಆಗಿರ್ಬೋದು, ಅದೆಲ್ಲ ನಮಗೆ ಅಣ್ಣವ್ರು ಕಲಿಸ್ಕೊಟ್ಟಿರೋದು. ನೋಡಿ, ನಮಗೆ ನಾವು ಎಲ್ಲಿ ಸ್ಕೂಲಲ್ಲಿ ವಿದ್ಯೆ ಅಂತೂ 100% ಕಲ್ತಿಲ್ಲ. ನಾವು ಕಲ್ತಿರೋದೇ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ನೋಡಿ ನಾವು ಕಲ್ತ್ಕೊಂಡಿರೋದು. ಹಾಗಾಗಿ ನಮಗೆ ಸ್ವಲ್ಪ ಮಟ್ಟಿಗೆ ಕನ್ನಡ ಬರುತ್ತೆ ಅಂದರೆ ಅದಕ್ಕೆ ಕಾರಣ, ಮೂಲಭೂತ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು. ನೋಡಿ, ಇವತ್ತು ನಮಗೆಲ್ಲ ಒಂದು ಕಡೆ ಬೇರೆ ಭಾಷಿಕರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಬೋದು. ಈ ನಿನ್ನೆ ಏನಾಗಿದೆ, ಬೇರೆ ಕಡೆ ಒಂದು ಕಾಶ್ಮೀರದಲ್ಲಿ ಒಂದು ಉಗ್ರರ ಗಲಾಟೆ ಮಾಡಿ ನಮ್ಮ ಕನ್ನಡಿಗರಿಗೆ ಗುಂಡೇಟು ಬಿದ್ದಿದೆ. ಎಲ್ಲ ಒಂದು ಕಡೆ ನಮ್ಮ ಕರ್ನಾಟಕದಲ್ಲಿ ಒಂದು ಕೈ ಹಿಂಗಂದ್ರೆ ಇಡೀ ಕರ್ನಾಟಕ ಸೇರ್ತಕ್ಕಂಥ ಒಂದೇ ಒಂದು ಕೈ ಯಾವ್ದಾದ್ರು ತಾಕತ್ ಯಾರಿಗಾರು ಇದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಇದ್ರು. ಅವ್ರನ್ನ ಕಳ್ಕೊಂಡು ನಾವು ಇವತ್ತು ಅನಾಥರಾಗಿದ್ದೀವಿ. ಆದರೆ ಅನಾಥರೆಲ್ಲೂ ಆಗಿಲ್ಲ. ಈ ಥರ ಅಭಿಮಾನಿ ದೇವರುಗಳ ಮುಖಾಂತರ ಇವತ್ತು ನಾವು ಅಣ್ಣವ್ರನ್ನ ಕಾಣ್ತಾ ಇದೀವಿ. ಅದೇ ರೀತಿ ಪುನೀತ್ ರಾಜ್ಕುಮಾರ್ನ ಕಾಣ್ತೀವಿ. ಎಲ್ಲ ನಮಗೆ ಒಂದು ಸಂತೋಷ ಆಗುತ್ತೆ. ಏನು ಸಂತೋಷ ಆಗುತ್ತೆ ಅಂದರೆ, ನಿಮ್ಮ ಮೀಡಿಯಾಗಳ ಕಣ್ಣಲ್ಲಿ ಪುನೀತ್ ರಾಜ್ಕುಮಾರ್ ಇದ್ದಾರೆ, ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾರೆ. ಆಮೇಲೆ ಅಭಿಮಾನಿ ದೇವರುಗಳ ಕಣ್ಣಲ್ಲೂ ಡಾಕ್ಟರ್ ರಾಜ್ಕುಮಾರ್ ಸದಾ ಇರ್ತಾರೆ. ಪ್ರತಿಯೊಬ್ಬರು ಇಲ್ಲಿ ಬಂದರೆ ಒಂದೇ ಒಂದು ಸಂತೋಷ ನಮಗೇನಂದರೆ, ಒಂದು ಮನಸ್ಥಿತಿ ಚೇಂಜ್ ಆಗುತ್ತೆ. ಕನ್ನಡದ ಮೇಲೆ ಅಭಿಮಾನ ತುಂಬ ಹೆಚ್ಚಾಗುತ್ತೆ. ಕನ್ನಡಕ್ಕೆ ಒಬ್ಬರೇ ಡಾಕ್ಟರ್ ರಾಜ್ಕುಮಾರ್ ಅವರು. ಅವ್ರನ್ನ ಬಿಟ್ಟರೆ ಇನ್ಯಾರೂ ಇಲ್ಲ. ಅವ್ರನ್ನೇ ನಾವು ಪೂಜಿಸ್ತೀವಿ, ಅವ್ರನ್ನೇ ನಾವು ಆರಾಧಿಸ್ತೀವಿ. ದಯವಿಟ್ಟು ಇದು ಇನ್ನೊಂದು ವಿಚಾರ ಇದೆ. ನಮ್ಮ ಅಣ್ಣವ್ರ ಕುಟುಂಬಕ್ಕೆ ಒಂದು ಮನವಿ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಏನು ಅಣ್ಣವರ ಏಪ್ರಿಲ್ 24 ಏನಿದೆ, ಅವತ್ತು ಒಂದು ಕನ್ನಡ ಸಿನಿಮಾ ಅಣ್ಣವ್ರದ್ದು ನಮಗೋಸ್ಕರ, ಅಭಿಮಾನಿಗಳಿಗೋಸ್ಕರ ದೊಡ್ಡ ಮನೆಯಿಂದ ಒಂದು ಅದನ್ನು ನಮ್ಗೆ ಒದಗಿಸ್ಕೊಟ್ರೆ ಇವಾಗಿನ ಪೀಳಿಗೆಗಳ ಮಕ್ಳುಗಳಿಗೆ ನಮ್ಮ ಥರನೇ ಮಾತಾಡೋಕ್ಕಾಗಿರ್ಬೋದು, ನಮ್ಮ ಥರ ನಾಡಿನ ಒಳ್ಳೆ ಪ್ರಜೆಗಳಾಗೋಕ್ಕೆ ಒಂದು ಕಾರಣ ಆಗುತ್ತೆ. ಎಷ್ಟೋ ಜನ ಮಕ್ಕಳು, ಸ್ಕೂಲ್ ಮಕ್ಕಳುಗಳು, ಗೌರ್ಮೆಂಟ್ ಸ್ಕೂಲ್ ಮಕ್ಕಳುಗಳು ಬರ್ತಾರೆ. ಆ ಥರಕ್ಕೆ ಯಾರು ಒಬ್ಬ 3ನೇ ಕ್ಲಾಸ್ ಓದಿ ದೊಡ್ಡ ಪದವಿಲಿ ನಿಂತ್ಕೊಂಡಿದ್ದು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಆದರ್ಶನ ಈ ಥರ ಮಕ್ಕಳುಗಳ ಮುಖಾಂತರ ಕನ್ನಡ ಭಾಷೆ ಆಗಿರ್ಬೋದು, ಕನ್ನಡ ಸಂಸ್ಕೃತಿ ಆಗಿರ್ಬೋದು, ಅದೇ ರೀತಿ ಗೌರ್ಮೆಂಟ್ ಸ್ಕೂಲ್ಗಳು ಇನ್ನೂ ಹೆಚ್ಚಿಗೆ ಬೆಳೆಯುತ್ತೆ. ಕನ್ನಡನ ಯಾರ್ಯಾರು ಸಾತ್ಕಾರ ಮಾಡ್ತೀರಾ, ಕನ್ನಡನೇ ನಮಗೆ ದೊಡ್ಡತನ, ಅಣ್ಣವರೇ ನಮಗೆ ದೊಡ್ಡತನ ಅಂತ ಹೇಳ್ತಾ ಈ ಮುಖಾಂತರ ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಪ್ಪು ಬಾಸ್ ಎಲ್ಲೂ ಹೋಗಿಲ್ಲ, ಅಪ್ಪು ಬಾಸ್ ನಮ್ಮ ಹೃದಯದಲ್ಲಿದ್ದಾರೆ. ಅವರು ಸದಾ ನಮಗೆ ಇದೊಂದು ದೇವಾಲಯ, ಈ ದೇವಾಲಯದಲ್ಲಿ ಬಂದು ಯಾರು ಅನ್ಯತ ಗಲಾಟೆ ಮಾಡ್ಕೊಂಡಲ್ಲಿ ಖುಷಿಲಿ ಎಂಜಾಯ್ ಮಾಡ್ಕೊಂಡು ಹೋಗೋದು ಕಲ್ಯಾಣ ಅಂತ ಈ ಮುಖಾಂತರ ಹೇಳ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಶುಭ ದಿನ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವ್ರಿಗೆ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಬಡವರ ಬಂಧು ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ.